ನಮಸ್ಕಾರ. ಇಂದಿನ ನಮ್ಮ ಆಳವಾದ ಚರ್ಚೆಗೆ ಸ್ವಾಗತ. ಇಂದು ನಾವು ಉತ್ತರಾಷಾಢ ನಕ್ಷತ್ರದ ಬಗ್ಗೆ ಮಾತಾಡ್ತಾ ಇದ್ದೀವಿ. ನಮ್ಮ ಬಳಿಯಿರೋ ಮೂಲಗಳು ಈ ನಕ್ಷತ್ರದಲ್ಲಿ ಜನಿಸಿದವರ ಒಂದು ಸಂಪೂರ್ಣ ಚಿತ್ರಣವನ್ನೇ ಕೊಡ್ತವೆ. ಅವರ ವ್ಯಕ್ತಿತ್ವ, ಜೀವನದ ಹಾದಿ ಎಲ್ಲವನ್ನೂ. ಹೌದು, ಇದು ಕೇವಲ ಗುಣಗಳ ಪಟ್ಟಿಯಲ್ಲ, ಇದೊಂಥರ ಅವರ ಜೀವನದ ಒಂದು ನಕ್ಷೆ ಇದ್ದ ಹಾಗೆ. ಹುಟ್ಟಿನಿಂದ ಹಿಡಿದು ಅವರ ಪೂರ್ತಿ ಪಯಣದ ಒಂದು ಸಂಭಾವ್ಯ ಚಿತ್ರಣ. ಹೌದು. ಒಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ, ಈ ಮೂಲಗಳ ಪ್ರಕಾರ ಯಾರ ಹೆಸರು ಭೇ, ಭೋ, ಜ ಅಥವಾ ಜಿಯಿಂದ ಶುರುವಾಗುತ್ತೋ ಅವರು ಉತ್ತರಾಷಾಢ ನಕ್ಷತ್ರದವರು ಅಂತ ಒಂದು ನಂಬಿಕೆ. ಓ ಹಾಗಾ? ಸರಿ, ಹಾಗಿದ್ರೆ ಈ ನಕ್ಷೆಯನ್ನ ಬಿಡಿಸಿ ನೋಡೋಣ. ಮೊದ್ಲಿಗೆ ಇವರ ಮೂಲ ವ್ಯಕ್ತಿತ್ವ, ಅದರ ಅಡಿಪಾಯ ಹೇಗಿರುತ್ತೆ? ನೋಡಿ, ಇದರ ಅಡಿಪಾಯವೇ ಬಹಳ ಶಕ್ತಿಶಾಲಿ. ಈ ನಕ್ಷತ್ರದ ಅಧಿಪತಿ ಯಾರು ಅಂದ್ರೆ ರವಿ, ಅಂದ್ರೆ ಸೂರ್ಯ. ಓಕೆ, ಸೂರ್ಯ. ಹೌದು. ಸೊ ಜ್ಯೋತಿಷ್ಯದಲ್ಲಿ ಸೂರ್ಯ ಅಂದ್ರೆ ರಾಜ, ಆತ್ಮವಿಶ್ವಾಸ, ತೇಜಸ್ಸು ಅಲ್ವಾ? ಹೌದು, ಅಧಿಕಾರ. ಅದೇ ಒಂದು ಸೌರಶಕ್ತಿಯ ಪ್ರಭಾವದಿಂದ ಇವರಲ್ಲಿ ಸಹಜವಾಗಿಯೇ ಒಂದು ಏನು ಹೇಳ್ತಾರೆ, ಶೂರತ್ವ, ಧೈರ್ಯ, ಆಮೇಲೆ ಪರಾಕ್ರಮ ಇದೆಲ್ಲ ಇರುತ್ತೆ ಅಂತ ನಮ್ಮ ಮೂಲಗಳು ಹೇಳ್ತವೆ. ದೈಹಿಕವಾಗಿಯೂ ಆ ಪ್ರಭಾವ ಕಾಣಿಸುತ್ತಾ? ಖಂಡಿತ. ದೈಹಿಕವಾಗಿ ಕೂಡ ಇವರು ಎತ್ತರ, ಆಕರ್ಷಕವಾದ ಮುಖ ಮತ್ತು ಎಲ್ಲರ ಗಮನ ಸೆಳೆಯುವಂತಹ ಒಂದು ತೇಜಸ್ಸು ಹೊಂದಿರ್ತಾರೆ ಅಂತ ಹೇಳಲಾಗಿದೆ. ಅಂದ್ರೆ ಹೊರಗಿನಿಂದ ನೋಡಿದ್ರೆ ಒಂಥರ ಪ್ರಭಾವಶಾಲಿ ವ್ಯಕ್ತಿತ್ವ, ಸೂರ್ಯನ ತೇಜಸ್ಸು ಅವರಲ್ಲಿ ಕಾಣುತ್ತೆ. ಆದ್ರೆ ಅವರ ಒಳಗಿನ ಸ್ವಭಾವ, ಅವರ ಮನಸ್ಸು ಹೇಗಿರುತ್ತೆ? ಇಲ್ಲೇ ನೋಡಿ ಅವರ ವ್ಯಕ್ತಿತ್ವದ ಒಂದು ಸುಂದರವಾದ ವೈರುಧ್ಯ ಇರೋದು. ಹೊರಗಿನಿಂದ ಎಷ್ಟು ಗಟ್ಟಿಯಾಗಿ ಗಂಭೀರವಾಗಿ ಕಾಣ್ತಾರೋ ಒಳಗಿನಿಂದ ಅಷ್ಟೇ ಶುದ್ಧವಾದ ಮನಸ್ಸು. ಮೂಲಗಳ ಪ್ರಕಾರ ಇವರಲ್ಲಿ ಬೇರೆಯವರನ್ನ ತುಳಿದು ಬಿಳಿಬೇಕು ಅನ್ನೋ ಆಲೋಚನೆ ಅಥವಾ ಇನ್ನೊಬ್ಬರಿಗೆ ಕೆಡುಕು ಬಯಸಬೇಕು ಅನ್ನೋ ಕೆಟ್ಟ ಎಣ್ಣಗಳು ಇರುವುದೇ ಇಲ್ಲ ಅಂತ ಹೇಳಲಾಗಿದೆ. ಅಂದ್ರೆ ಮನಸ್ಸು ಕನ್ನಡಿಯ ಹಾಗೆ ಪಾರದರ್ಶಕ. ಹೌದು, ನಿಷ್ಕಲ್ಮಶ ಮನಸ್ಸು. ಇದು ಬಹಳ ಆಸಕ್ತಿಕರವಾಗಿದೆ. ಹಾಗಿದ್ರೆ ಸಮಾಜದಲ್ಲಿ ಅವರಿಗೆ ಯಾವುದು ಮುಖ್ಯ? ಹಣ, ಹೆಸರು, ಗೌರವ? ಖಂಡಿತವಾಗಿಯೂ ಗೌರವ. ಹಣಕ್ಕಿಂತ ಹೆಚ್ಚಾಗಿ ಅವರಿಗೆ ಕೀರ್ತಿ, ಹೆಸರು, ಗೌರವ ಅನ್ನೋದು ಬಹಳ ಮುಖ್ಯ. ಓಕೆ, ಸಮಾಜದಲ್ಲಿ ತಮಗೆ ಒಂದು ಒಳ್ಳೆ ಸ್ಥಾನಮಾನ ಇರಬೇಕು ಅಂತ ಬಯಸ್ತಾರೆ. ಮತ್ತೆ ಅವರು ಬೇರೆಯವರಿಗೂ ಅಷ್ಟೇ ಗೌರವ ಕೊಡ್ತಾರೆ. ಅಂದ್ರೆ ಹಣ ಗಳಿಸ್ಬೇಕು, ಆದ್ರೆ ಅದು ಗೌರವವನ್ನ ಬಲಿ ಕೊಟ್ಟು ಅಲ್ಲ. ಎಕ್ಸಾಕ್ಟ್ಲಿ. ಕೊಟ್ಟ ಮಾತಿಗೆ ತಪ್ಪುದು ಅನ್ನೋದು ಇವರ ಜಾಯಮಾನದಲ್ಲೇ ಇಲ್ಲ. ಇದೇ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮೂಲಗಳಲ್ಲಿ ಪ್ರೀತಿಯ ಬಗ್ಗೆನೂ ಒಂದು ವಿಶೇಷವಾದ ಉಲ್ಲೇಖ ಇದೆ. ಹೌದು. ಅದು ಕೇವಲ ವ್ಯಕ್ತಿಗಳ ಮೇಲಿನ ಪ್ರೀತಿಯಲ್ಲ, ಅವರು ಮಾಡುವ ಪ್ರತಿಯೊಂದು ಕೆಲಸವನ್ನೂ ಪ್ರೀತಿಸ್ತಾರೆ ಅಂತ ಹೇಳಲಾಗಿದೆ ಅಲ್ವಾ? ನೀವು ಹೇಳಿದ್ದು ಬಹಳ ಬಹಳ ಮುಖ್ಯವಾದ ಪಾಯಿಂಟ್. ಅದೇ ಅವರ ಯಶಸ್ಸಿನ ಗುಟ್ಟು ಅಂತನೂ ಹೇಳ್ಬೋದು. ಅದು ಹೇಗೆ? ಹೇಗೆ ಅಂದ್ರೆ, ತಾವು ಮಾಡುವ ಕೆಲಸವನ್ನ ಮನಪೂರ್ವಕವಾಗಿ ಪ್ರೀತಿಸೋದ್ರಿಂದ ಇಷ್ಟವಿಲ್ಲದ ಕೆಲಸವನ್ನ ಬಲವಂತವಾಗಿ ಮಾಡೋದೇ ಇಲ್ಲ. ಸೊ ಈ ಗುಣದಿಂದಾಗಿ ಅವರು ಯಾವುದೇ ಕ್ಷೇತ್ರವನ್ನ ಆರಿಸಿಕೊಂಡ್ರೂ, ಅದು ವ್ಯಾಪಾರ ಇರ್ಲಿ, ಉದ್ಯೋಗ ಇರ್ಲಿ, ಬಹಳ ಬೇಗ ಯಶಸ್ಸನ್ನ ಕಾಣ್ತಾರೆ. ಓಕೆ. ಅವರ ಪ್ರಾಮಾಣಿಕತೆ ಮತ್ತು ಕೆಲಸದ ಮೇಲಿನ ಪ್ರೀತಿಯೇ ಅವರನ್ನ ಮೇಲೆ ಕೊಂಡೊಯ್ಯುತ್ತೆ. ಇಷ್ಟೆಲ್ಲ ಸಕಾರಾತ್ಮಕ ಓಡಕಳಮ ಕೇಳಿದ್ಮೇಲೆ ಇವರಲ್ಲಿ ದೌರ್ಬಲ್ಯಗಳೇ ಇಲ್ವಾ ಅಂತ ಅನಿಸ್ತೆ. ಆದ್ರೆ ಪ್ರತಿಯೊಬ್ಬರಲ್ಲೂ ಇರುತ್ತಲ್ಲ, ಅವರ ಈ ದೊಡ್ಡ ಶಕ್ತಿಯೇ ಅವರ ದೌರ್ಬಲ್ಯಕ್ಕೆ ಕಾರಣ ಆಗುವಂತ ಏನಾದ್ರೂ ಅಂಶಗಳಿವ್ಯಾ? ಖಂಡಿತವಾಗಿಯೂ. ನೀವು ಕೇಳಿದ ಪ್ರಶ್ನೆ ಈ ವಿಶ್ಲೇಷಣೆಯ ತಿರುಳು. ಅವರ ಅತ್ಯುತ್ತಮ ಗುಣವೇ ಅವರ ಅತಿದೊಡ್ಡ ದೌರ್ಬಲ್ಯ ಕೂಡ ಹೌದು. ಓ. ಉದಾಹರಣೆಗೆ, ಇವರು ಹೊಗಳಿಕೆಗೆ ಬಹಳ ಸುಲಭವಾಗಿ ಮರುಳಾಗ್ತಾರೆ. ಹೊಗಳಿಕೆಗೆ? ಹೌದು. ಯಾರಾದ್ರೂ ಬಂದು ನಿಮ್ಮಷ್ಟು ಗೊಪ್ಪವರು ಇಲ್ಲ, ನಿಮ್ಮ ಮನಸ್ಸು ವೆನ್ನ ಅಂತ ಒಂದೆರಡು ಮಾತು ಹೊಗಳಿದ್ರೆ ಸಾಕು, ಇವರು ಪೂರ್ತಿ ಕರಗಿಬಿಡ್ತಾರೆ. ಅಯ್ಯೋ, ಅಂದ್ರೆ ಅವರ ಒಳ್ಳೆತನವನ್ನೇ ಬಳಸ್ಕೊಂಡು ಮೋಸ ಮಾಡೋದು ಸುಲಭ. ಹೌದು. ಇದರಿಂದ ಏನಾಗುತ್ತೆ ಅಂದ್ರೆ, ಅನೇಕ ಬಾರಿ ಆರ್ಥಿಕವಾಗಿ ನಷ್ಟ ಅನುಭವಿಸ್ತಾರೆ. ಸಮಸ್ಯೆಗಳಲ್ಲಿ ಸಿಕ್ಕಾಕೊಳ್ಳುವ ಸಾಧ್ಯತೆನೂ ಇರುತ್ತೆ. ಹಾಗೆಯೇ ಮೊಹಮಾಟದ ಬಗ್ಗೆನೂ ಉಲ್ಲೇಖ ಇದೆಯಲ್ಲ, ಅಂದ್ರೆ ಬೇರೆಯವ್ರನ್ನ ಏನಾದ್ರೂ ಕೇಳೋಕ್ ಸಂಕೋಚ ಪಟ್ಕೊಳ್ಳೋದು. ಅದೇ ಇನ್ನೊಂದು ದೊಡ್ಡ ದೌರ್ಬಲ್ಯ ಅದು. ತಾವು ಕೊಟ್ಟ ಹಣವನ್ನ ಅಥವಾ ವಸ್ತುವನ್ನ ವಾಪಸ್ ಕೇಳೋಕೆ ಬಹಳ ಹಿಂಜರಿತ. ಯಾಕೆ ಹಾಗೆ? ಅಯ್ಯೋ, ಅವ್ರಿಗೆ ಕಷ್ಟ ಇರಬಹುದು, ನಾನ್ ಕೇಳಿದ್ರೆ ಅವ್ರಿಗೆ ಮುಜುಗರ ಆಗುತ್ತೆ ಅಂತ ಇವರೇ ಯೋಚನೆ ಮಾಡ್ತಾರೆ. ಓ. ಈ ಒಂದು ಗುಣದಿಂದ ಜೀವನದಲ್ಲೇ ಸಾಕಷ್ಟು ಹಣ, ವಸ್ತುಗಳು ಅಷ್ಟೇ ಯಾಕೆ ಅವಕಾಶಗಳನ್ನೂ ಕಳ್ಕೊಳ್ತಾರೆ. ಈ ಮೊಹಮಾಟದ ಜೊತೆಗೆ ಸೋಮಾರಿತನದ ಬಗ್ಗೆನೂ ಒಂದು ಸಣ್ಣ ಉಲ್ಲೇಖ ಇದೆ. ಸೂರ್ಯನಂತೆ ಶಕ್ತಿಶಾಲಿ ವ್ಯಕ್ತಿತ್ವದಲ್ಲಿ ಸೋಮಾರಿತನ ಹೇಗೆ ಸಾಧ್ಯ? ಆಕ್ಚುಲಿ ಅದು ನಿರಂತರವಾದ ಸೋಮಾರಿತನ ಅಲ್ಲ. ಹ್ಮ್. ಬದಲಿಗೆ ತಮಗೆ ಇಷ್ಟವಿಲ್ಲದ ಕೆಲಸಗಳನ್ನ ಮುಂದೂಡುವ ಒಂದು ಪ್ರವೃತ್ತಿ. ಪ್ರೀತಿಸಿ ಮಾಡುವ ಕೆಲಸದಲ್ಲಿ ಇವರನ್ನ ಮೀರಿಸೋಕ್ ಆಗಲ್ಲ.
ಓಕೆ, ಇಷ್ಟವಿಲ್ಲದ ಕೆಲಸ ಬಂದಾಗ ಮಾತ್ರ. ಹೌದು. ಆಗ ನಾಳೆ ಮಾಡೋಣ ಅಂತ ಮುಂದೂಡ್ತಾರೆ. ಇದರಿಂದ ಕೆಲವು ಅವಕಾಶಗಳು ಕೈತಪ್ಪಿ ಹೋಗ್ಬೋದು. ಆದರೆ ಮೂಲಗಳಲ್ಲಿ ಒಂದು ಅದ್ಭುತವಾದ ಮಾತು ಹೇಳಲಾಗಿದೆ. ಏನದು? ಆ ಸಂಡ ಸೋಮಾರಿತನವನ್ನ ಜಯಿಸಿದ್ರೆ ವಿಜಯವು ಅವರ ದಾಸಿಯಾಗುತ್ತದೆ. ವಾವ್! ಹೊಗಳಿಕೆಗೆ ಮರುಳಾಗೋದು, ಮೊಹಮಾಟ, ಈ ಗುಣಗಳಿಂದ ಇವರ ಜೀವನದಲ್ಲಿ ನಂಬಿಕೆ ದ್ರೋಹ ಅನ್ನೋದು ಒಂದು ದೊಡ್ಡ ವಿಷಯವಾಗಿರ್ಬೋದಲ್ವಾ? 100% ಸತ್ಯ. ಮೂಲಗಳ ಪ್ರಕಾರ ಇವರು ಜೀವನದಲ್ಲಿ ಹಲವು ಬಾರಿ ಅದು ಹತ್ತಿರದವರಿಂದಲೇ ನಂಬಿಕೆ ದ್ರೋಹಕ್ಕೆ ಒಳಗಾಗ್ತಾರೆ. ಅಯ್ಯೋ ಪಾಪ. ಯಾಕಂದ್ರೆ ಎಲ್ಲರನ್ನೂ ತಮ್ಮ ಹಾಗೇನೆ ಪ್ರಾಮಾಣಿಕರು ಅಂತ ನಂಬಿಬಿಡ್ತಾರೆ. ಹೀಗೆ ಮೋಸ ಹೋದ ಮೇಲೆ ಅವರಿಗೆ ಯಾರನ್ನ ನಂಬಬೇಕು, ಯಾರನ್ನ ನಂಬಬಾರದು ಅನ್ನೋ ಗೊಂದಲ ಶುರುವಾಗುತ್ತೆ. ಆಮೇಲೆ ಮತ್ತೆ ನಂಬೋದು ಕಷ್ಟ. ಬಹಳ ಕಷ್ಟ. ಒಮ್ಮೆ ನಂಬಿಕೆ ಹೋದ್ರೆ ಮತ್ತೆ ಆ ವ್ಯಕ್ತಿಯನ್ನ ಹತ್ರ ಸೇರ್ಸ್ಕೊಳ್ಳೋದಿಲ್ಲ. ಇದೇ ಕಾರಣಕ್ಕೆ ಪಾಲುದಾರಿಕೆ ವ್ಯವಹಾರಗಳು ಇವರಿಗೆ ಅಷ್ಟಾಗಿ ಹೊಂದಿಕೆಯಾಗುವುದಿಲ್ಲ ಅಂತನೂ ಎಚ್ಚರಿಸಲಾಗಿದೆ. ಸರಿ, ನಾವು ಈಗ ವ್ಯಕ್ತಿತ್ವದ ಅಡಿಪಾಯ ಮತ್ತು ಅದರಲ್ಲಿರೋ ಸವಾಲುಗಳನ್ನ ನೋಡ್ದೀವಿ. ಈ ಅಡಿಪಾಯದ ಮೇಲೆ ಅವರ ಜೀವನದ ಪಯಣ ಹೇಗೆ ಸಾಗುತ್ತೆ? ಜೀವನದಲ್ಲಿ ಸ್ಪಷ್ಟವಾದ ಹಂತಗಳಿವೆಯಾ? ಹೌದು, ಖಂಡಿತ. ಅವರ ಜೀವನವನ್ನ ಒಂದು 3 ಪ್ರಮುಖ ಹಂತಗಳಾಗಿ ವಿಂಗಡಿಸಬಹುದು. ಮೊದಲನೇ ಹಂತ ಅಂದ್ರೆ ಬಾಲ್ಯ ಮತ್ತು ಯುವನ, ಸುಮಾರು ಒಂದು 25 ವರ್ಷದವರೆಗೆ. ಓಕೆ. ಈ ಹಂತದಲ್ಲಿ ಹೋರಾಟ ಜಾಸ್ತಿ. ಬಾಲ್ಯದಲ್ಲೇ ವಯಸ್ಸಿಗೆ ಮೀರಿದ ಜವಾಬ್ದಾರಿಗಳು, ಕಷ್ಟಗಳು, ಮಾನಸಿಕ ಸಂಘರ್ಷಗಳನ್ನ ಎದುರಿಸ್ತಾರೆ. ಅಂದ್ರೆ ಆರಂಭದ ದಿನಗಳು ಅಷ್ಟು ಸುಲಭವಾಗಿರೋದಿಲ್ಲ. ಖಂಡಿತ ಇಲ್ಲ. ಆದ್ರೆ ಈ ಅನುಭವಗಳೇ ಅವರನ್ನ ಮುಂದೆ ಗಟ್ಟಿಗೊಳಿಸ್ತವೆ, ಪಾಠಗಳಾಗ್ತವೆ. ಆದ್ರೆ ಇದೇ ವಯಸ್ಸಲ್ಲಿ ಪ್ರೇಮ ವ್ಯವಹಾರಗಳಿಂದಾಗಿ ವಿದ್ಯಾಭ್ಯಾಸ ಮತ್ತು ವೃತ್ತಿ ಜೀವನದ ಮೇಲೆ ಸ್ವಲ್ಪ ಪರಿಣಾಮ ಬೀರುವ ಸಾಧ್ಯತೆನೂ ಇದೆ ಅಂತ ಹೇಳಲಾಗಿದೆ. ಹಾಗಿದ್ರೆ ಎರಡನೇ ಹಂತ ಅಂದ್ರೆ ಮಧ್ಯ ವಯಸ್ಸು, 25ರಿಂದ 50 ವರ್ಷಗಳ ನಡುವೆ ಪರಿಸ್ಥಿತಿ ಹೇಗೆ ಬದಲಾಗುತ್ತೆ? ಆ ಹಂತದಲ್ಲಿ ಜವಾಬ್ದಾರಿಗಳು ಇನ್ನೂ ಹೆಚ್ಚಾಗುತ್ತವೆ. ಕುಟುಂಬ, ವಿಪರೀತ ಖರ್ಚುಗಳು, ಆರ್ಥಿಕ ಏರಿಳಿತಗಳು ಇವೆಲ್ಲ ಸಾಮಾನ್ಯ. ಸಾಲ ಮಾಡೋ ಪರಿಸ್ಥಿತಿನೂ ಬರ್ಬೋದಾ? ಬರಬಹುದು. ಕೆಲವು ಸಂದರ್ಭಗಳಲ್ಲಿ ಸಾಲ ಮಾಡುವ ಪರಿಸ್ಥಿತಿಗಳು ಕೂಡ ಬರ್ಬೋದು. ಆದರೆ ಇವರಲ್ಲಿರೋ ಕಠಿಣ ಪರಿಶ್ರಮದಿಂದ ನಿಧಾನವಾಗಿ ಆರ್ಥಿಕ ಸ್ಥಿರತೆಯನ್ನ ಸಾಧಿಸ್ತಾರೆ. ಅಂದ್ರೆ ಕಷ್ಟಪಟ್ಟಾದ್ರೂ ಮೇಲೆ ಬರ್ತಾರೆ. ಹೌದು. ಒಂದಕ್ಕಿಂತ ಹೆಚ್ಚು ಮನೆ, ವಾಹನಗಳನ್ನ ಹೊಂದುವಲ್ಲಿ ಯಶಸ್ವಿ ಆಗ್ತಾರೆ. ಆದ್ರೆ ಈ ಯಶಸ್ಸಿನ ಓಟದಲ್ಲಿ ಆರೋಗ್ಯವನ್ನ ಕಡೆಗಣಿಸುವ ಸಾಧ್ಯತೆ ಹೆಚ್ಚು. ಅತಿಯಾದ ಒತ್ತಡದಿಂದ ದೀರ್ಘಕಾಲಿಕ ಆರೋಗ್ಯ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಮೂಲಗಳಲ್ಲಿ 38ನೇ ವಯಸ್ಸನ್ನ ಒಂದು ನಿರ್ಣಾಯಕ ತಿರುವು ಅಂತ ಹೇಳಲಾಗಿದೆಯಲ್ಲ, ಯಾಕೆ ಆ ವಯಸ್ಸು ಅಷ್ಟು ಮುಖ್ಯ? ಅದು ಕೇವಲ ಒಂದು ಸಂಖ್ಯೆ ಅಲ್ಲ, ಅದೊಂದು ಮಹತ್ವದ ಘಟ್ಟ. ಅಲ್ಲಿಯವರೆಗಿನ ಅವರ ಹೋರಾಟ, ಪರಿಶ್ರಮ, ಅನುಭವ ಇದೆಲ್ಲ ಒಟ್ಟಾಗಿ ಫಲ ಕೊಡೋಕೆ ಶುರುವಾಗುವ ಸಮಯ ಅದು. ಹಾಗಾ? ಜೀವನದಲ್ಲಿ ನಿಜವಾದ ದೊಡ್ಡ ಯಶಸ್ಸುಗಳು 38ನೇ ವಯಸ್ಸಿನ ನಂತರವೇ ಶುರುವಾಗುತ್ತೆ ಅಂತ ಹೇಳಲಾಗಿದೆ. ಅಲ್ಲಿಂದ ಅವರ ಜೀವನದಲ್ಲಿ ಒಂದು ನೆಮ್ಮದಿ, ಸ್ಥಿರತೆ ಬರುತ್ತೆ. ಹಾಗಿದ್ರೆ ಜೀವನದ 3ನೇ ಹಂತ 50 ವರ್ಷಗಳ ನಂತರದ ಜೀವನ ಹೇಗಿರುತ್ತೆ? ಆಗಲಾದರೂ ಅವರಿಗೆ ಸಂಪೂರ್ಣ ನೆಮ್ಮದಿ ಸಿಗುತ್ತಾ? ಆ ಹಂತದಲ್ಲಿ ಅವರು ಕೈಯಾಕಿದ ಕೆಲಸಗಳಲ್ಲಿ ಯಶಸ್ಸು ಖಂಡಿತ ಸಿಗುತ್ತೆ. ರಾಜಕೀಯವಾಗಿ, ಸಾಮಾಜಿಕವಾಗಿ ಒಳ್ಳೆ ಹೆಸರು ಬರುತ್ತೆ. ದೂರ ಪ್ರಯಾಣದ ಯೋಗ ಇರುತ್ತೆ. ಕಳೆದು ಹೋದ ಹಣ ಅಥವಾ ವಸ್ತುಗಳು ಕೂಡ ವಾಪಸ್ ಸಿಗುವ ಸಾಧ್ಯತೆಗಳಿವೆ. ಇದು ಕೇಳೋಕೆ ಚೆನ್ನಾಗಿದೆ. ಆದ್ರೆ ಇಷ್ಟೆಲ್ಲಾ ಇದ್ರೂ ಮನಸ್ಸಿನಲ್ಲಿ ಒಂದು ರೀತಿಯ ಚಂಚಲತೆ ಮತ್ತು ಯಾವುದೋ ಒಂದು ಕೊರಗಿನ ಭಾವನೆ ಇರಬಹುದು ಅಂತ ಮೂಲಗಳು ಹೇಳ್ತವೆ. ಯಾಕಿರ್ಬೋದು ಹಾಗೆ? ಬಹುಶಃ ಅದು ಲೌಕಿಕ ಜೀವನದಿಂದ ಆಧ್ಯಾತ್ಮದ ಕಡೆಗೆ ಅವರ ಮನಸ್ಸು ಹೊರಳುವ ಸಂಕೇತ ಇರಬಹುದು. ಈ ಸಮಯದಲ್ಲಿ ಆಧ್ಯಾತ್ಮಿಕ ಚಿಂತನೆ ಹೆಚ್ಚಾಗುತ್ತೆ. ಓಕೆ. ಈ ಇಡೀ ಜೀವನ ಪಯಣದಲ್ಲಿ ಬರುವ ಸವಾಲುಗಳನ್ನ ನಿಭಾಯಿಸೋಕೆ ಮೂಲಗಳು ಏನಾದ್ರೂ ಮಾರ್ಗದರ್ಶನ ನೀಡ್ತವೆಯಾ? ಪರಿಹಾರಗಳ ಬಗ್ಗೆ ಏನಾದ್ರೂ ಹೇಳಲಾಗಿದೆಯಾ? ಹೌದು, ಖಂಡಿತ. ಜ್ಯೋತಿಷ್ಯ ಕೇವಲ ಸಮಸ್ಯೆ ಹೇಳೋದಲ್ಲ, ಪರಿಹಾರಗಳನ್ನು ಸೂಚಿಸುತ್ತೆ. ಇವರ ಧನಾತ್ಮಕ ಶಕ್ತಿಯನ್ನ ಹೆಚ್ಚಿಸೋಕೆ ಉದಾಹರಣೆಗೆ ಶುಭ ಬಣ್ಣಗಳನ್ನು ಬಳಸಬಹುದು ಅಂತ ಹೇಳಲಾಗಿದೆ. ಯಾವ ಬಣ್ಣಗಳು? ಬಿಳಿ, ನೀಲಿ ಮತ್ತು ಕೆಂಪು. ಹಾಗೆಯೇ 1, 3 ಮತ್ತು 7 ಇವರ ಶುಭ ಸಂಖ್ಯೆಗಳು. ಗುರುವಾರ ಶುಭ ದಿನ. ಧರಿಸಬೇಕಾದ ರತ್ನಗಳು ಅಥವಾ ಲೋಹಗಳ ಬಗ್ಗೆ ಏನ್ ಹೇಳಲಾಗಿದೆ? ಶುಭ ಲೋಹ ಚಿನ್ನ. ರತ್ನಗಳಲ್ಲಿ ಮಾಣಿಕ್ಯ ಅಂದ್ರೆ ಕೆಂಪು ಮತ್ತು ನೀಲಮಣಿ ಧರಿಸೋದು ಉತ್ತಮ ಅಂತ ಹೇಳಲಾಗಿದೆ. ಮಾಣಿಕ್ಯ ಸೂರ್ಯನಿಗೆ ಸಂಬಂಧಿಸಿದ್ದು ಅಲ್ಲ? ಹೌದು. ಅದು ಅವರ ಆತ್ಮವಿಶ್ವಾಸ ಮತ್ತು ನಾಯಕತ್ವದ ಗುಣಗಳನ್ನು ಹೆಚ್ಚಿಸಲು ಸಹಾಯ ಮಾಡುತ್ತೆ. ಇನ್ನು ಪೂಜಿಸಬೇಕಾದ ದೇವತೆಗಳು ಅಂದ್ರೆ ಶಿವ, ಸೂರ್ಯ
ಮತ್ತು ಲಲಿತಾದೇವಿ. ರುದ್ರಾಕ್ಷಿ ಬಗ್ಗೆನೂ ಉಲ್ಲೇಖ ಇದೆಯಾ? ಇದೆ. ಪಂಚಮುಖಿ ರುದ್ರಾಕ್ಷಿಯನ್ನ ಧರಿಸೋದು ಮಾನಸಿಕ ಶಾಂತಿಗೆ ಬಹಳ ಸಹಾಯಕಾರಿ ಅಂತ ಹೇಳಲಾಗಿದೆ. ಇವುಗಳ ಜೊತೆಗೆ ಜೀವನದ ಕಷ್ಟಗಳನ್ನ ನಿವಾರಿಸೋಕೆ ಯಾವುದೇ ನಿರ್ದಿಷ್ಟ ವ್ರತಗಳನ್ನ ಸೂಚಿಸಲಾಗಿದೆಯಾ? ಹೌದು, 3 ಪ್ರಮುಖ ವ್ರತಗಳನ್ನ ಉಲ್ಲೇಖಿಸಲಾಗಿದೆ. ಮೊದಲನೆಯದು ವೆಂಕಟೇಶ್ವರ ಸ್ವಾಮಿಗೆ ಸಂಬಂಧಿಸಿದ್ದು ಸಪ್ತಶನಿವಾರ ವ್ರತ. ಎರಡನೆಯದು ಪೌರ್ಣಮಿ ಅಥವಾ ಏಕದಾಶಿ ಎಂದು ಮಾಡುವ ಸತ್ಯನಾರಾಯಣ ಸ್ವಾಮಿ ವ್ರತ. ಓಕೆ. ಮೂರನೇದು ಗಣಪತಿಗೆ ಸಂಬಂಧಪಟ್ಟ ಸಂಕಷ್ಟಹರ ಚತುರ್ಥಿ ವ್ರತ. ಇದು ಯಾವುದೇ ಕಷ್ಟವನ್ನ ನಿವಾರಿಸೋಕೆ ಸಹಕಾರಿ ಅಂತ ಹೇಳಲಾಗಿದೆ. ಅಂದ್ರೆ ಇವು ಕೇವಲ ಧಾರ್ಮಿಕ ಆಚರಣೆಗಳಲ್ಲ, ಮನಸ್ಸಿಗೆ ಒಂದು ಶಿಸ್ತು ಮತ್ತು ಸ್ಥೈರ್ಯ ಕೊಡಿಸೋ ಸಾಧನಗಳು. ಖಂಡಿತ. ಹಾಗಿದ್ರೆ ಈ ಇಡೀ ಚರ್ಚೆಯನ್ನು ಒಟ್ಟುಗೂಡಿಸೋದಾದ್ರೆ ಉತ್ತರಾಷಾಢ ನಕ್ಷತ್ರದ ವ್ಯಕ್ತಿಗಳ ಜೀವನ ಒಂಥರ ದ್ವಂದ್ವಗಳ ಪಯಣ. ಸೂರ್ಯನಂತೆ ತೇಜಸ್ವಿ, ಧೈರ್ಯವಂತ ವ್ಯಕ್ತಿತ್ವ, ಆದ್ರೆ ಅದೇ ಸಮಯದಲ್ಲಿ ಹೊಗಳಿಕೆಗೆ ಮರುಳಾಗುವ ಮಗುವಿನಂತಹ ಮನಸ್ಸು. ಹೌದು. ಆರಂಭದಲ್ಲಿ ಕಷ್ಟಪಟ್ಟರೂ ತಮ್ಮ ಪ್ರಾಮಾಣಿಕತೆ ಮತ್ತು ಪರಿಶ್ರಮದಿಂದ 38ರ ನಂತರ ದೊಡ್ಡ ಯಶಸ್ಸನ್ನ ಸಾಧಿಸ್ತಾರೆ. ಹೌದು. ಈ ವಿಶ್ಲೇಷಣೆಯು ಒಂದು ಆಳವಾದ ಪ್ರಶ್ನೆಯನ್ನ ನಮ್ಮ ಮುಂದೆ ಇಡುತ್ತೆ. ಅದೇನು? ಸಂಕೀರ್ಣವಾದ ಈ ಜಗತ್ತಿನಲ್ಲಿ ಒಳ್ಳೆಯವನಾಗಿ, ಗೌರವಾನ್ವಿತನಾಗಿ ಉಳಿದುಕೊಳ್ತಲೇ ಆ ಒಳ್ಳೆಯತನವೇ ನಮ್ಮ ವಿನಾಶಕ್ಕೆ ಕಾರಣವಾಗದಂತೆ ಬದುಕೋದು ಹೇಗೆ? ಬಹಳ ಮುಖ್ಯವಾದ ಪ್ರಶ್ನೆ. ಬಹುಶಃ ತಮ್ಮ ಶುದ್ಧವಾದ ಮನಸ್ಸನ್ನು ರಕ್ಷಿಸಿಕೊಳ್ಳಲು ಅದರ ಸುತ್ತ ಒಂದು ಕೋಟೆಯನ್ನು ಕಟ್ಟಿಕೊಳ್ಳುವುದೇ ಈ ನಕ್ಷತ್ರದ ವ್ಯಕ್ತಿಗಳ ನಿಜವಾದ ಜೀವನ ಪಾಠವೇನೋ? ಈ ಒಂದು ಆಲೋಚನೆಯೊಂದಿಗೆ ಇಂದಿನ ನಮ್ಮ ಚರ್ಚೆಯನ್ನ ಮುಗಿಸೋಣ.